ವಿಧಾನ ಪರಿಷತ್ ಚುನಾವಣೆಯ ಮತದಾನ ಆದಂಥ ಅಡ್ಡ ಮತದಾನ ಮೈತ್ರಿಯಲ್ಲಿ ಬಿರುಕು ಮೂಡಿಸ್ತಾ, ಮೈತ್ರಿಯಲ್ಲಿ ಒಡಕು ಮೂಡಿಸ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಬ್ಲೇಮ್ ಗೇಮ್ ಆಲ್ರೆಡಿ ಆರಂಭ ಆಗ್ಬಿಟ್ಟಿದೆ. ಅವ್ರು ಹೇಳ್ತಿದ್ದಾರೆ ನಮ್ಮವ್ರು 3 ಜನ ಮಾಡಿದ್ದು ಅಂತ ಹೇಳಿ, ಇವ್ರು ಹೇಳ್ತಿದ್ದಾರೆ ನಮ್ಮವ್ರು 4 ಜನ ಮಾಡಿದ್ದು ಅಂತ ಹೇಳಿ. ಒಟ್ಟು ಅಡ್ಡ ಮತದಾನ ಆಗಿರೋದು 11. ಯಾಕೆ ಮಾಡಿದ್ರು? ಯಾವ ಕಾರಣಕ್ಕಾಗಿ ಮಾಡಿದ್ರು? ಮೈತ್ರಿಯಲ್ಲಿ ಮೂಡದಂಥ ಒಮ್ಮತವೇ ಅಡ್ಡ ಮತದಾನಕ್ಕೆ ವೇದಿಕೆಯಾಗ್ಬಿಟ್ಟ. ಹೀಗಿದ್ದಾಗ ಮೈತ್ರಿ ಮುಂದುವರಿಸುವುದಕ್ಕೆ ಹೇಗೆ ಸಾಧ್ಯ? 2028ರ ಚುನಾವಣೆಯಲ್ಲಿ ಮೈತ್ರಿ ಮೂಲಕ ಗೆಲುವು ದಾಖಲು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಜೊತೆಯಾಗಿ ಹೋಗದೇ ಇದ್ರೆ ಹೇಗೆ ಸಾಧ್ಯ ಮೈತ್ರಿ ಮುಂದುವರಿಯೋದಕ್ಕೆ ಅನ್ನುವಂಥ ಪ್ರಶ್ನೆ. ಹೀಗಾಗಿ ಮೈತ್ರಿ ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಎರಡೂ ಪಕ್ಷಗಳ ಪಾಳಿಯಗಳಲ್ಲಿ ಸದ್ಯ ಆರಂಭ ಆಗಿದೆ. 3 ಜನ ನಮ್ಮಲ್ಲಿ ಅಡ್ಡ ಮತದಾನ ಹಾಕಿದ್ದು ಅಂತ ಹೇಳಿ ಬಿಜೆಪಿಯವರು ಹೇಳಿದ್ರು. ಅದು ಯಾರಿಗೆ? ಬಿಜೆಪಿಯ ಅಭ್ಯರ್ಥಿಗೆ ವೋಟ್ ಹಾಕಬೇಕಾಗಿದ್ದವರು, ಲಿಂಗರಾಜು ಅವರಿಗೆ ವೋಟ್ ಹಾಕಬೇಕಾಗಿದ್ದವರು. ಆದ್ರೆ ಜೆಡಿಎಸ್ಗೆ 4 ಜನ ಏನು ವೋಟ್ ಹಾಕಬೇಕಾಗಿತ್ತು, ಅದರಲ್ಲೂ ಅಡ್ಡ ಮತದಾನ ಆಗಿದೆ ಅನ್ನುವಂಥ ಅನುಮಾನ ಜೆಡಿಎಸ್ನದ್ದು. ಜೆಡಿಎಸ್ ಅಭ್ಯರ್ಥಿಗೆ ವೋಟ್ ಹಾಕದೆ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿದ್ರು ಅಂತಂದ್ರೆ ಯಾರು ಬಿಜೆಪಿಯ ಶಾಸಕರು ಹಾಕಬೇಕಾಗಿತ್ತು ಅವ್ರು ಹಾಕಿಲ್ಲ ಅಂತಂದ್ರೆ ಮೈತ್ರಿಯಲ್ಲೇ ಒಡಕು ಮೂಡಿದ ಹಾಗಲ್ವಾ? ಜೆಡಿಎಸ್ನ ಅಭ್ಯರ್ಥಿಯನ್ನ ಒಪ್ಕೊಂಡಿಲ್ಲ, ಜೆಡಿಎಸ್ನ ಅಭ್ಯರ್ಥಿಯ ಪರವಾಗಿ ನಿಂತಿಲ್ಲ ಅನ್ನುವಂಥ ಮೆಸೇಜ್ ಅಲ್ವಾ? ಹಾಗಾಗಿನೇ ಮೈತ್ರಿಯಲ್ಲಿ ಒಡಕು ಮೂಡ್ತಾ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಬಳಿಕ ಅನ್ನುವಂಥ ಚರ್ಚೆ ಆರಂಭವಾಗಿದೆ. ಸದ್ಯಕ್ಕೆ ಇಬ್ಬರೂ ಕೂಡ ಸಮಾನ ದುಃಖಿಗಳು. ಯಾಕಂದ್ರೆ ಎರಡೂ ಪಕ್ಷದ ಕಾರ್ಯಕರ್ತರು ಆ ಪಕ್ಷದ ನಾಯಕತ್ವ ತೆಗೆದುಕೊಂಡಂತಹ ತೀರ್ಮಾನವನ್ನ ಧಿಕ್ಕರಿಸಿದ್ದಾರೆ. ಅಟ್ಲೀಸ್ಟ್ ಕೆಲವರಾದ್ರು, ಒಟ್ಟು 11 ಮಂದಿ. ಅದರಲ್ಲಿ ಇವರದ್ದೆಷ್ಟು ಅವರದ್ದೆಷ್ಟು ಅನ್ನೋದನ್ನ ಆಯಾ ಪಕ್ಷಗಳ ನಾಯಕರೇ ಕೂತ್ಕೊಂಡು ಪರಾಮರ್ಶೆ ಮಾಡಬೇಕು. ಅದಕ್ಕೆ ಎಂತ ಸತ್ಯಶೋಧನಾ ಸಮಿತಿ ಎಲ್ಲ ರಚನೆ ಮಾಡಿದ್ದಾರೆ. ಅದ್ ಹೇಗೆ ಫೈಂಡ್ ಔಟ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇದು ಗೌಪ್ಯ ಮತದಾನ. ತಪ್ಪು ಮಾಡಿದವರು ಅಥವಾ ಅಡ್ಡ ಮತದಾನ ಹಾಕಿದವರು ನಾನು ಹಾಕಿದೆ ಅಂತ ಬಂದು ಎಲ್ಲೂ ಹೇಳೋದಿಲ್ಲ. ಸತ್ಯ ಹೇಗೆ ಕಂಡು ಹಿಡಿತಾರೆ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಇದರ ಮಧ್ಯೆ ಮೈತ್ರಿ ಮುಂದುವರಿಯುತ್ತಾ ಅನ್ನೋದೇ ಪ್ರಮುಖವಾದಂತಹ ಪ್ರಶ್ನೆ. 2028ರ ಗುರಿಯನ್ನ ಇಟ್ಕೊಂಡಿದ್ದಾರೆ ಜೆಡಿಎಸ್ ಹಾಗೆ ಬಿಜೆಪಿಯ ನಾಯಕರು. ಹೈಕಮಾಂಡ್ ಕೂಡ ಅದೇ ನಿಲುವಿನಲ್ಲಿರೋದು. ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಹೋಗಬೇಕು ವಿಧಾನಸಭಾ ಚುನಾವಣೆಗೆ ಅಂತ ಹೇಳಿ. ಬಟ್ ಒಂದು ಪರಿಷತ್ ಚುನಾವಣೆಯಲ್ಲಿ ಆ ಮೈತ್ರಿ ಕಾಣಿಸ್ಲಿಲ್ಲ, ಆ ಒಗ್ಗಟ್ಟು ಕಾಣಿಸ್ಲಿಲ್ಲ ಅಂತಂದ್ರೆ ವಿಧಾನಸಭಾ ಚುನಾವಣೆಗೆ ಆ ಒಗ್ಗಟ್ಟು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯನಾ? ಗೊತ್ತಿಲ್ಲ. ಈಗ ಅದನ್ನ ಆತ್ಮಾವಲೋಕನ ಮಾಡುವಂತಹ ಸಮಯ. ಮೈತ್ರಿಯಲ್ಲಿ ಒಮ್ಮತ ಮೂಡದೇ ಇರೋದೇ ಇದಕ್ಕೆ ಕಾರಣ ಆಗ್ಬಿಡ್ತಾ ಅಡ್ಡ ಮತದಾನಕ್ಕೆ. ಮೈತ್ರಿ ಇಷ್ಟವಿಲ್ಲದೆಯೇ ಶಾಸಕರು ಅಡ್ಡ ಮತದಾನ ಮಾಡಿದ್ರ? ಮೈತ್ರಿ ಧರ್ಮ ಪರಿಪಾಲನೆ ಮಾಡ್ಲಿಲ್ವಾ ಬಿಜೆಪಿ ಶಾಸಕರು? ಪ್ರಶ್ನೆ ಹೌದಲ್ವಾ? 4 ಜನ ಯಾರು ಡೆಸಿಗ್ನೇಟೆಡ್ ಆಗಿ ವೋಟನ್ನ ಹಾಕಬೇಕಾಗಿತ್ತು ಜೆಡಿಎಸ್ ಅಭ್ಯರ್ಥಿಗೆ, ಬಿದ್ದಿರೋದೇ 14. ಹಾಗಾಗಿ ಬಿಜೆಪಿಯವರು ಹಾಕಿದ್ರೋ ಇಲ್ವೋ ಅನ್ನುವಂಥ ಅನುಮಾನ. ಇನ್ನು ಸೂಕ್ತ ವೇಳೆ ಸೂಕ್ತ ನಿರ್ಣಯ ಬಿಜೆಪಿ ಮಾಡಿಲ್ವಾ ಅನ್ನೋದು ಪ್ರಶ್ನೆ. ಕ್ಷೇತ್ರ ಅಭಿವೃದ್ಧಿ ಅನುದಾನಕ್ಕಾಗಿ ಅಡ್ಡ ಮತದಾನ ಮಾಡಿದ್ರ? ಗೊತ್ತಿಲ್ಲ. ಆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂಥ ಕಾರಣಗಳನ್ನ ಸದ್ಯ ಹುಡುಕ್ಲಾಗ್ತಾ ಇದೆ, ನೆಪಗಳನ್ನ ಹುಡುಕ್ಲಾಗ್ತಾ ಇದೆ. ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಕ್ರಾಸ್ ವೋಟಿಂಗ್ ಆಯ್ತಾ? ಆ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಮೈತ್ರಿಯಲ್ಲಿದ್ರೆ ಕ್ಷೇತ್ರವನ್ನ ಬಿಟ್ಟು ಕೊಡಬೇಕಾದಂತಹ ಆತಂಕನ? ಮೈತ್ರಿಯಲ್ಲಿ ಇವರು ಚುನಾವಣೆಯನ್ನ ಫೈಟ್ ಮಾಡ್ತಾರೆ ಅಂತಂದ್ರೆ ಸೀಟುಗಳ ಹಂಚಿಕೆ ಆಗ್ಬೇಕಾಗತ್ತೆ. ಈಗ ಕೆಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ನ ವಿರುದ್ಧವೇ ಬಿಜೆಪಿಯವರು ನೇರ ಸ್ಪರ್ಧಿಗಳು. ಅಂಥವರು ಬಿಜೆಪಿಯವರು ಕೆಲವರು ಕ್ಷೇತ್ರವನ್ನ ಬಿಟ್ಟುಕೊಡ್ಬೇಕಾಗಬಹುದು, ಇಲ್ಲ ಜೆಡಿಎಸ್ನವರು ಕ್ಷೇತ್ರವನ್ನ ಬಿಟ್ಟುಕೊಡ್ಬೇಕಾಗಬಹುದು. ಆ ಆತಂಕ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. 2028ರ ಎಲೆಕ್ಷನ್ಗೆ ಈಗಲೇ ಅಡಿಪಾಯ ಹಾಕಲಿಲ್ಲ ಅಂತಂದ್ರೆ, ಈಗಲೇ ಒಮ್ಮತವನ್ನ ಮೂಡಿಸಲಿಲ್ಲ ಅಂತಂದ್ರೆ, ಅಥವಾ ಈಗಲೇ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ 2028ರ ವಿಧಾನಸಭಾ ಚುನಾವಣೆಗೆ ಎರಡೂ ಪಕ್ಷಗಳಿಗೂ ಸಂಕಷ್ಟ ಎದುರಾಗಬಹುದೇನೋ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.